ಹೇಳ್ತಾ ಇದ್ರಿ, ಒಂದು ಆನೆ ಬಂದು ರೈಲ್ವೆ ದಾಟ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಾಕೊಂಡ್ಬಿಟ್ಟು ನೀವು ಅದನ್ನ ಹೋಗಿ ಬಿಡಿಸಿದ್ರಿ. ಹೇಗೆ ಆಯ್ತು, ಎಲ್ಲಿ ಆಯ್ತು? ಇಂಜರಿ ಏನಾಗಿದೆ? ಸೊ ಏನು ದೊಡ್ಡ ಆನೆನಾ ಮರಿ ಆನೆ? ಅಷ್ಟರು. ಸೊ ಅದು ಸಿಕ್ಕಾಕೊಂಡೋಗಿ ನೀವು ಕುಚ್ಕೊಂಡು ಬಿಟ್ಟಿದ್ದೀರಾ. ಮಾರ್ನಿಂಗ್ ಇದೆಷ್ಟೊತ್ತರ ನಿಮ್ಗೆ ಗೊತ್ತಾಗಿದ್ದು? ಒಂದು 6:15 ಒಳಗೆ. ಎಷ್ಟು ಗಂಟೆ ತನಕ ನಿಮ್ಮ ಹತ್ರ ತರಬೇಕಲ್ಲ ಸ್ಪ್ಯಾನರ್ ಗೀನರಲ್ಲ? ಹಾಂ ಸರ್, ಒಂದು ಅರ್ಧ ಗಂಟೆಯಲ್ಲಿ ಕ್ಲಿಯರ್ ಮಾಡ್ತೀವಿ. ತಮ್ಮ ಹೆಸರು? ರವಿಕುಮಾರ್. ತಮ್ಮ ಹೆಸರು? ಜೀವನ್ ಕುಮಾರ್ ಸರ್. ಜೀವನ್. ಪ್ರವೀಣ. ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ನಾವು ನಮ್ಮ ರಾಜ್ಯದ ಜನ ಪರವಾಗಿ ನಮ್ಮ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಎಲ್ಲರೂ ನಾವು ಬೇರೆ ಕಾಡೋರಿಗೆ ಬೈತಾ ಇರ್ತೀವಿ, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಆನೆ ಸತ್ತೋಯ್ತು ಅಂದ್ಬಿಟ್ಟು. ಈಗ ನೀವುಗಳು ಒಂದು ಆನೆನ ಉಳಿಸಿದ್ದೀರಾ, ಸೇರ್ಕೊಂಡು ಉಳಿಸಿದ್ದೀರಾ. ಅದು ದೇವ್ರ ದಯೆಯಿಂದ ನಿಮಗೆಲ್ಲ ಒಳ್ಳೇದಾಗಲಿ. ಯಾಕಂದರೆ ಇದು ಭಾಳ ಒಳ್ಳೆ ಸುದ್ದಿ, ಜನಕ್ಕೂ ಗೊತ್ತಾಗಬೇಕು. ಬೇರೆ ಇವರು ಆನೆ ಸತ್ತೋಯ್ತು ಉಳಿ ಸತ್ತು ಅಂತ ಭಯಕ್ಕಿನ್ನ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಜನಗಳು. ಇದ್ರ ಬಗ್ಗೆ ನಾವು ಮಾತಾಡಬೇಕು, ಇದ್ರ ಬಗ್ಗೆ ಬರೀಬೇಕು. ಯಾಕಂದರೆ ಎಷ್ಟು ಕಷ್ಟ ಇದೆ ಇವ್ರಿಗೆಲ್ಲ ಕೆಲಸ ಮಾಡಬೇಕಂದ್ರೆ ನಾವು ಅನುಭವಿಸಿದ್ದೀವಿ. ಸೊ ನಮಗೆ ಅರ್ಥ ಆಗತ್ತೆ. ಬಟ್ ಈ ಥರ ಒಂದು ಆನೆ ಕಂಬಿ ದಾಟಿ ರೈಲ್ವೆ ಕಂಬಿ ದಾಟಿ ಹೋದಾಗ ಇವರು ಅದನ್ನು ಹೋಗಿ ಸೇವ್ ಮಾಡಿದಾರಂದರೆ ಇವ್ರಿಗೆ ನಮ್ಮ ಧನ್ಯವಾದಗಳು ಹೇಳಬೇಕು.